ಹಲೋ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ನಾವು ಈ ದಿನ ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ಹಣೆಯಲ್ಲಿ ಬೊಟ್ಟು ಇಟ್ಕೊಂಡಿರ್ತೀವಲ್ಲ, ಅದನ್ನು ನೋಡೇ ಅಲ್ಲಿ ಸುತ್ತಮುತ್ತಲಿನ ಜನರಿಗೆಲ್ಲ ಗೊತ್ತು. ಅಲ್ಲಿ ವಿಶೇಷ ಏನಂತಂದರೆ ನೀಲಿ ಕಲರ್ ಬೊಟ್ಟು. ಅಲ್ಲಿ ಶನಿವಾರ ತುಂಬ ವಿಶೇಷವಾದ ಪೂಜೆ ನಡೆಯುತ್ತೆ. ಆ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೂ ಗೊತ್ತು ಅದು ಒಂದು ವಿಶೇಷ ದೇವಸ್ಥಾನ ಅಂತ. ಆ ದೇವಸ್ಥಾನ ದರ್ಶನ ಮಾಡಿಸ್ತೀವಿ ನಿಮಗೂ. ಅಲ್ಲಿ ಒಂದೇ ಸ್ಥಳದಲ್ಲಿ ಎಲ್ಲ ದೇವತೆಗಳನ್ನು ಇಟ್ಟು ಪೂಜೆ ಮಾಡ್ತಿದ್ದಾರೆ. ಆ ದೇವಸ್ಥಾನಕ್ಕೆ ನಾವು ಹೋಗೋಣ ಬನ್ನಿ. ಪ್ರತಿ ಶನಿವಾರ ಅಥವಾ ಶನಿವಾರಗಳಲ್ಲಿ ವಿಶೇಷವಾದ ಜನ ಸೇರ್ತಾರೆ. ತುಂಬ ಜನ ಗಜಿಬಿಜಿ ಅಂತ ಜಾಸ್ತಿ ಜನ ಇರ್ತಾರೆ. ಆ ದೇವಸ್ಥಾನ ಎಲ್ಲಿ ಅಂತ ನಿಮಗೂ ಗೊತ್ತಾಗಬೇಕಂದ್ರೆ ವಿಡಿಯೋ ನೋಡಿ. ವಿಡಿಯೋ ನೋಡ್ತಾ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಮೊದಲಿಗೆ ಅಲ್ಲಿ ನಾವು ಕ್ಯೂವಲ್ಲಿ ಹೋಗಬೇಕು. ಕ್ಯೂವಲ್ಲಿ ಹೋಗಿ ಅಲ್ಲಿ ಕೈ ಕಾಲು ತೊಳೆಯೋದಕ್ಕೆ ಒಂದು ತೊಟ್ಟಿಯಲ್ಲಿ ನೀರು ಬಿಟ್ಟಿರ್ತಾರೆ. ಕೈ ಕಾಲೆಲ್ಲ ತೊಳ್ಕೊಂಡು ಅಲ್ಲಿ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ, ಸಪ್ಲಮ್ಮ ಮತ್ತು ನರಡಮ್ಮ ದೇವಸ್ಥಾನ. ಅದರಲ್ಲಿ ಹೋಗ್ಬಿಟ್ಟು ತಾಯಿಗೆ ನಮಸ್ಕಾರ ಹಾಕ್ಕೊಂಡು ನಾವೇನು ಅನ್ಕೊತೀವೋ ಅದನ್ನು ಮನಸ್ಸಲ್ಲಿ ತಿಳ್ಕೊಂಡು ಭಕ್ತಿಯಿಂದ ಪೂಜೆ ಮಾಡಿಕೊಂಡು ಬರೋಣ. ಹಾಗೆ ನಾವು ಒಂದು ದೇವಸ್ಥಾನ ಒಂದು ರೌಂಡ್ ಹಾಕ್ಕೊಂಡು ಬರ್ತಿದ್ದೀವಿ. ಅದು ಮುಗಿಸ್ಕೊಂಡು ಮತ್ತೆ ಕ್ಯೂವಲ್ಲಿ ಹೋಗಬೇಕು. ಸ್ವಲ್ಪ ದೂರ ಕ್ಯೂವಲ್ಲಿ ನಡ್ಕೊಂಡು ಹೋಗಬೇಕು. ನೋಡಿ ಈ ಥರ ಇಲ್ಲಿ ಹೋಗ್ತಾ ಇರಬೇಕಾದ್ರೇ ಒಂದು 2-3 ಹತ್ರ ಬೊಟ್ಟು ಇಟ್ಟಿರ್ತಾರೆ. ಆ ಬೊಟ್ಟು ಇಟ್ಕೊಂಡಿದ್ದಾರೆ ಅಂತ ಆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅನ್ನೋದಕ್ಕೆ ವಿಶೇಷನೇ ಆ ಬೊಟ್ಟು. ತುಂಬ ಚೆನ್ನಾಗಿರುತ್ತೆ ನೋಡಿ. ಅಲ್ಲಿ ಸ್ಕ್ರೀನ್ ಇದೆಯಲ್ಲ, ಅದೇ ಥರ ಬೊಟ್ಟಿಟ್ಟಿರ್ತಾರೆ. ಸ್ಟಾರ್ಟಿಂಗಿಂದ ಎಲ್ಲ ದೇವರುಗಳನ್ನೂ ಒಂದು ಕಡೆಯಿಂದ ಶನಿ ಮಹಾತ್ಮರು ಇರ್ಬೋದು. ವಿಶೇಷ ಇದು ಶನಿ ಮಹಾತ್ಮರ ದೇವಸ್ಥಾನನೇ. ನಿಮಗಿನ್ನೂ ಗೊತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಮತ್ತು ಮೊದಲಿಗೆ ಗಣೇಶನದು ವಿಗ್ರಹ ಇರುತ್ತೆ, ಅದಕ್ಕೆ ನಮಿಸ್ಕೊಂಡು ಮತ್ತೆ ಶನಿ ಮಹಾತ್ಮರದು. ಮತ್ತು ಹಾಗೆ ಮುಂದಕ್ಕೆ ಹೋಗ್ತಾ ವೆಂಕಟೇಶ್ವರ ಸ್ವಾಮಿ, ಲಕ್ಷ್ಮೀ ದೇವಿ ಅಮ್ಮನವರು, ಹಾಗೆ ಸಾಲಾಗಿ ಒಂದೊಂದೇ ದೇವರುಗಳಿಗೆಲ್ಲ ನಮಸ್ಕಾರ ಹಾಕ್ಕೊಂಡು ನಾವು ಸಾಲಲ್ಲಿ ಹೋಗ್ತಾ ವಿಡಿಯೋ ಮಾಡ್ಕೊತಾ ಇದ್ದೀವಿ. ಮತ್ತು ನೋಡಿ ಶಿವ ಕೂಡ ಇಲ್ಲೇ ಇದ್ದಾರೆ. ಒಂದು ಪ್ಲೇಸ್ಗೆ ಹೋಗ್ಬಿಟ್ರೆ ಎಲ್ಲ ದೇವರುಗಳು ಒಂದೇ ಹತ್ರ ಇದ್ದಾರೆ. ಅದಕ್ಕೋಸ್ಕರ ಹೇಳಿದ್ದು ನಾನು, ಎಲ್ಲ ದೇವತೆಗಳು ಇಲ್ಲೇ ಇದ್ದಾರೆ ಅಂತ. ಏನೋ ದೇವಸ್ಥಾನಕ್ಕೆ ಹೋಗಿ ಬಂದರೆ ನೆಮ್ಮದಿ ಖುಷಿ ಅಂತ. ನೋಡಿ ಇಲ್ಲಿ ಪಾರ್ವತಿ ದೇವಿಯವರಿದ್ದಾರೆ. ಇಲ್ಲಿ ನಮಸ್ಕಾರ ಹಾಕ್ಕೊಂಡು ಹಾಗೆಯೇ ನವಗ್ರಹಗಳು ನೋಡಿ. ವಿಶೇಷನಾಗೆ ಇಲ್ಲಿ ಎಲ್ಲ ಅಲ್ಲಿ ಕೆಲಸ ಮಾಡೋರ ಹತ್ರದಿಂದ ಅರ್ಚಕರಿಂದ ಎಲ್ಲರೂ ಕೂಡ ದೇವರುಗಳು ಕೂಡ ನೀಲಿ ಕಲರ್ ಬಟ್ಟೆನೇ ಉಡಿಸಿರ್ತಾರೆ. ತುಂಬ ಚೆನ್ನಾಗಿದೆ ಪ್ಲೇಸು. ಯಾವುದು ಅಂತ ವಿಡಿಯೋ ನೋಡಿ ಕೊನೆಯಲ್ಲಿ ಹೇಳ್ತೀನಿ ಪ್ಲೇಸ್ ಯಾವುದು ಅಂತ. ಹತ್ರ ಇರೋರು ಅಕಸ್ಮಾತ್ ಸುತ್ತಮುತ್ತ ಯಾರಾದರೂ ಇದ್ದರೆ ಗೊತ್ತಾಗಿರುತ್ತೆ ಈಗಾಗಲೇ. ನೋಡಿ ಹನುಮಾನ್ ಆಂಜನೇಯ ಸ್ವಾಮಿ ತುಂಬ ಚೆನ್ನಾಗಿದ್ದಾರೆ. ಇಲ್ಲಿ ನೋಡೋದಕ್ಕೆ ಆನಂದ. ಇಲ್ಲಿ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಒಂದು 5 ನಿಮಿಷ ಕೂತ್ಕೊಂಡು ನಾವೇನು ಅಂದ್ಕೊಂಡಿರ್ತೀವೋ, ಅಕಸ್ಮಾತ್ ಏನಾದರೂ ಹರಕೆ ಇದ್ದರೆ ಇಲ್ಲಿ ಮುಡಿ ಕೂಡ ಕೊಡ್ತಾರೆ ದೇವ್ರಿಗೆ. ನೀವು ಒಂದು ಸರಿ ಹೋಗಿ ಬನ್ನಿ. ತುಂಬ ವಿಶೇಷವಾದ ಕ್ಷೇತ್ರ. ಇಲ್ಲಿ ಶನಿವಾರಗಳಲ್ಲಿ ತುಂಬ ಜನ ಇರ್ತಾರೆ. ಅದೇ ದಿನ ಕೂಡ ಸಂತೆ ಕೂಡ ಇರುತ್ತೆ. ಇಲ್ಲಿ ಹೋಗ್ತಾ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ಇಲ್ಲಿ ಈ ದೇವಸ್ಥಾನಕ್ಕೆ ಹೋಗೋವಾಗ ಒಂದು ವಿಶೇಷ ನೋಡಿ, ಈ ಥರ ಪೊಂಗಲ್ ಮಾಡಿರ್ತಾರೆ. ಎಷ್ಟೇ ಜನ ಬಂದರೂ ಕೂಡ ಪ್ರಸಾದ ಕೊಡ್ತಾರೆ. ಹೋಗ್ತಾ ಇರಬೇಕಾದ್ರೆ ಪ್ರಸಾದ ತಿಂದ್ಕೊಂಡು ಮುಂದೆ ಹೋಗ್ತಾ ಅಲ್ಲೆಲ್ಲ ತಟ್ಟೆಗಳಿಟ್ಟು ನೀಟಾಗಿ ಕೈ ತೊಳ್ಕೊಂಡು ಮತ್ತು ಪ್ರಸಾದ ಊಟಕ್ಕೆ ನಾವೇ ತಟ್ಟೆಯನ್ನು ತೊಳ್ಕೊಂಡು ನೀಟಾಗಿ ಹೋಗಬೇಕು. ಎಷ್ಟೇ ಜನ ಬಂದರೂ ನೋಡಿ, ನಾವು ಬೆಳಗ್ಗೆನೇ ಹೋಗಿದ್ದೀವಿ ಆದರೂ ಕೂಡ ಇಷ್ಟು ಜನ ಇದ್ದಾರೆ. ನಾವು ಮಧ್ಯಾಹ್ನ ಮೇಲೆ ಹೋದರೆ ಅಂತೂ ತುಂಬ ಜಾಸ್ತಿನೇ ಜನ ಇರ್ತಾರೆ. ಅದಕ್ಕೋಸ್ಕರ ಆದಷ್ಟು ಸುತ್ತಮುತ್ತ ಇರುವವರು ಹತ್ರ ಇರೋರು ಸ್ವಲ್ಪ ಬೇಗನೆ ಹೋಗಿ ಬಂದುಬಿಟ್ರೆ ನಮಗೆ ಆರಾಮಾಗಿರುತ್ತೆ ಅಂತ ಹೇಳ್ತಾ ನೋಡಿ ಇನ್ನೂ ಬರ್ತಾನೆ ಇದ್ದಾರೆ ಜನ. ನಾವಿಲ್ಲಿ ಪ್ರಸಾದ ತಿಂದ್ಕೊಂಡು ಮತ್ತು ನಾವು ಊಟದ ಅಲ್ಲಿ ಕಡೆ ಹೊರಟ್ವಿ. ಅಲ್ಲಿ ಪ್ರಸಾದ ತಗೊಂಡು ಸುತ್ತಮುತ್ತ ಅಲ್ಲೇ ನಿಂತ್ಕೊಂಡು ತಿಂದ್ಕೊಂಡು ಕೈ ತೊಗೊಂಡು ನೋಡಿ, ಅಲ್ಲಿ ತೊಟ್ಟಿ ಕಾಣ್ತಿದೆಯಲ್ಲ, ಅಲ್ಲಿ ಕೈ ತೊಳ್ಕೊಂಡು ಹಾಗೆ ಅಲ್ಲಿ ಮುಂದಕ್ಕೆ ಶೀಟ್ ಹಾಕಿದ್ರಲ್ಲ ಅಲ್ಲೇ ಊಟಕ್ಕೆ ಹೋಗೋದು. ನೋಡಲ್ಲಿ ನಾವು ನೀಟಾಗಿ ಅಲ್ಲಿ ನೆರಳು ಕೂಡ ಒಂದು ಮರ ಇದೆ.
ನೆರಳಲ್ಲಿ ನಿಂತ್ಕೊಂಡು ಪ್ರಸಾದ ತಿಂದ್ಕೊಂಡು ಮುಂದೆ ಹೋಗ್ಬೋದು. ಯಾರಿಗೆಲ್ಲ ಈ ವಿಡಿಯೋ ಇತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ನಾವು ಊಟದ ಹಾಲ್ ಕಡೆ ಹೋಗ್ತಾ ಇದ್ದೀವಿ ನೋಡಿ. ಈ ಥರ ಹೋಗ್ಬಿಟ್ಟು ಕ್ಯೂವಲ್ಲಿ ಹೋಗಿ ಪ್ರಸಾದ ಹಾಕ್ಸ್ಕೊಂಡು ತಿಂದ್ಕೊಂಡು ಮತ್ತು ವಾಪಸ್ ಬರೋದಷ್ಟೇ. ಎಷ್ಟೇ ಜನ ಹೋಗಲಿ ಪ್ರಸಾದ ಕೊಡ್ತಾರೆ. ತಿಂದ್ಕೊಂಡು ಕೈ ಎಲ್ಲ ತೊಳ್ಕೊಂಡು ತಟ್ಟೆ ತೊಳೆದು ನಾವು ಸ್ವಲ್ಪ ಹೊತ್ತು ದೇವಸ್ಥಾನದ ಹತ್ರ ಕುತ್ಕೊಂಡಿದ್ದು ಫೋಟೋ ಎಲ್ಲ ತಗೊಂಡು ನಾವು ವಾಪಸ್ ಹೋಗ್ತಾ ಇರ್ಬೇಕಾದ್ರೆ ನೋಡಿ, ಇವತ್ತು ಶನಿವಾರವಲ್ವಾ, ಮನೆಗೆ ಬೇಕಾಗಿದ್ದ ಸಂತೆ ಏನಾದರೂ ತಗೋಬೇಕಿದ್ರೆ ತರಕಾರಿ ಏನಾದ್ರು ತಗೋಬೇಕಿದ್ರೆ ಕೂಡ ತಗೊಂಬಿಡ್ಬೋದು ನೋಡಿ. ಆ ಕಡೆ ಎಲ್ಲ ಸಂತೆ ಸೇರಿದೆ. ಮತ್ತು ನೋಡಿ ಇಷ್ಟೊಂದು ಎಲ್ಲ ಟ್ರಾಫಿಕ್ ಕ್ಲಿಯರ್ ಮಾಡಿದ್ದಾರೆ. ಸ್ವಲ್ಪ ಪಾರ್ಕಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗೈತೆ ಇಲ್ಲಿ. ಪಾರ್ಕಿಂಗ್ ಎಲ್ಲ ಕಾರು ಗಾಡಿ ಬೈಕ್ ಎಲ್ಲ ಆ ಕಡೆ ಹಾಕಿಸಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಆರಾಮಾಗಿ ಫ್ರೀ ಆಗಿದೆ ಅಷ್ಟೇ ನೋಡಿ. ಮಕ್ಕಳಿಗೆ ಏನಾದರೂ ತಿಂಡಿಗಳು ತುಂಬ ಚೆನ್ನಾಗಿದೆ. ಇಲ್ಲಿ ದೇವಸ್ಥಾನಕ್ಕೆ ಬಂದರೆ ಒಂಥರ ಶಾಂತಿ ನೆಮ್ಮದಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಈ ಪ್ಲೇಸ್ ಯಾವುದು ಅಂತ ಗೊತ್ತಾಯ್ತಾ ಫ್ರೆಂಡ್ಸ್? ಕಗ್ಲಿ ಶನೇಶ್ವರನ ದೇವಸ್ಥಾನ ಅಂತ. ವಿಡಿಯೋ ನೋಡಿದವ್ರಿಗೆ ಅಲ್ಲಿ ಸುತ್ತಮುತ್ತಲಿರೋರಿಗೆ ಗೊತ್ತಿರುತ್ತೆ 100%. ಇದು ತುಂಬ ಪ್ರಸಿದ್ಧಿಯನ್ನು ಪಡೆದಿರುವಂತಹ ದೇವಸ್ಥಾನ ಕಗ್ಲಿ ಶನೇಶ್ವರ ದೇವಸ್ಥಾನ ಅಂತ. ಮತ್ತು ನೋಡಿ ಇಲ್ಲಿ ಆಟದ ಸಾಮಾನುಗಳು ಮಕ್ಕಳಿಗೆ ಎಲ್ಲ ತಗೊಟ್ಕೊಂಡು ಕರ್ಕೊಂಡೋದ್ವಿ ನೋಡಿ. ಪಾರ್ಕಿಂಗ್ ವ್ಯವಸ್ಥೆ ಹೇಗಿದೆ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲ ಅಂತಂದರೆ ಜನರನ್ನು ಸಂಭಾಳಿಸೋದು ತುಂಬ ಕಷ್ಟ ಇಲ್ಲಿ. ಅದಕ್ಕೆ ಪಾರ್ಕಿಂಗ್ ವ್ಯವಸ್ಥೆನೇ ಒಂದು ಕಡೆ ಮಾಡಿದ್ದಾರೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೀವು ಇಲ್ಲಿಗೆ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಹೇಳ್ತಾ ನೋಡಿ. ಬರಬೇಕಾದ್ರೆ ನಾವು ಏರೋಪ್ಲೇನು ತುಂಬ ಕೆಳಗಡೆನೇ ಹೋಗ್ತಾಯಿತ್ತು ಫ್ರೆಂಡ್ಸ್. ಇದಕ್ಕಿಂತ ಕೆಳಗಡೆ ಹೋಗ್ತಾಯಿತ್ತು. ಅದು ಹೋಗ್ತಾ ಇರಬೇಕಾದ್ರೆ ಬಿಟ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಹೋಗ್ತಾಯಿತ್ತಲ್ಲ, ಆಗ ವಿಡಿಯೋ ಮಾಡ್ಕೊಂಡಿದ್ದಾರೆ. ನಮ್ಮ ಕಡೆ ಏರ್ಪ್ಲೇನ್ಗಳೆಲ್ಲ ಸ್ವಲ್ಪ ಮೇಲೆ ಹೋಗ್ತಾ ಇರುತ್ತೆ. ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೋದ್ರೆ ತುಂಬ ಕೆಳಗಡೆನೇ ಹೋಗ್ತಾ ಇರುತ್ತೆ. ಒಂಥರ ನೋಡೋದಕ್ಕೆ ಖುಷಿ ಅಲ್ವಾ? ವಿಡಿಯೋ ನೋಡಿದೆ ಎಲ್ಲರಿಗೂ ಥ್ಯಾಂಕ್ ಯು.